ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗಿ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಇದಾಗಿರುತ್ತೆ. ಆಲ್ರೆಡಿ 2025-26 ಆ್ಯನುವಲ್ ಎಕ್ಸಾಮಲ್ಲಿ ಗುಡ್ ಸ್ಕೋರ್ನ ಮಾಡಬೇಕು ಅಂತ ಹೇಳಿದ್ರೆ ಅಕೌಂಟೆನ್ಸಿಯಲ್ಲಿ ಏನೇನು ಓದ್ಕೊಳ್ಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡು ಬನ್ನಿ ಮಕ್ಕಳೇ. ಇಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನೀವು ಈ ವರ್ಷ ಎಕ್ಸಾಮಿಗೆ ಪ್ರಿಪೇರ್ ಆಗೋ ಟೈಮಲ್ಲಿ MCQ 5 ಕ್ವಶನ್ಸ್ ಯಾವ್ದು ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ ರೀತಿ ಬರುತ್ತೆ, ಮ್ಯಾಥ್ ದ ಫಾಲೋಯಿಂಗ್ ಇಂಪಾರ್ಟೆಂಟ್ ಯಾವುದು, ಅಥವಾ 1 ಮಾರ್ಕಿಗೆ ಕ್ವಶನ್ಸ್ ಯಾವುದು, 2 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, 4 ಮಾರ್ಕ್ಸು, 8 ಮಾರ್ಕ್ಸು, ಈ ರೀತಿಯಾಗಿ ಟೆನ್ಷನ್ ಮಾಡ್ಕೊಂಡಿರ್ತೀರಿ ಯಾವುದು ಓದಬೇಕು ಅಂತ. ಟೋಟಲ್ ಆಗಿ ನಾನು 5 ಪೇಪರಿನ ಕ್ವಶನ್ಸ್ಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. 2025 ಆ್ಯನುವಲ್ ಎಕ್ಸಾಮ್, 2024 ಆ್ಯನುವಲ್ ಎಕ್ಸಾಮ್, ಅದೇ ರೀತಿ 2023 ಆ್ಯನುವಲ್ ಎಕ್ಸಾಮ್ ಇದರಲ್ಲಿರುವಂಥ ಕ್ವಶನ್ಸ್ಗಳು, ಅದೇ ರೀತಿಯಾಗಿ 24-25ನ ಮಾಡಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿರುವ ಕ್ವಶನ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಟೋಟಲ್ ಆಗಿ 5 ಪೇಪರಿಂದ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಪೇಪರ್ 1ನಲ್ಲಿ, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಈ 5 ಪೇಪರ್ಲಿರುವಂಥ MCQಗಳನ್ನ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ವಿಡಿಯೋ 1ನಲ್ಲಿದೆ, ವಾಚ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ನ ಹೇಳಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಇದು ಥರ್ಡ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ಎಲ್ಲ ಪೇಪರ್ಲಿರುವಂತಹ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ನಿಮಗೆ 5 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ಮ್ಯಾಥ್ ದ ಫಾಲೋಯಿಂಗಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾರೆ ಅನ್ನುವಂತಹ ಒಂದು ನಾಲೆಡ್ಜ್ ನಿಮಗೆ ಇರಬೇಕಾಗತ್ತೆ. ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಟಾಪಿಕ್ ನೀವು ಓದಿರಲ್ಲ, ಬಟ್ ಇಲ್ಲಿ ನೋಡಿ ಇರ್ತೀರಿ, ಅದೇ ಕೂಡ ನಿಮಗೆ ಆ್ಯನುವಲ್ ಎಕ್ಸಾಮಿಗೂ ನೆನಪಾಗುತ್ತೆ. ಹೇಗಂತ ಹೇಳಿದ್ರೆ ಮ್ಯಾಥ್ ದ ಫಾಲೋಯಿಂಗಲ್ಲಿ ಪಕ್ಕದಲ್ಲೇ ಆನ್ಸರ್ ಇರೋದ್ರಿಂದ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ನ ಬರಿಬೇಕು. ಸ್ವಲ್ಪ ಟೆಕ್ನಿಕಲಿ ನೀವು ಥಿಂಕ್ ಮಾಡಿನೇ ಆನ್ಸರ್ ಬರಿಬೇಕಾಗುತ್ತೆ ಕೆಲವೊಂದನ್ನೆಲ್ಲ. ಹಾಗಾಗಿ ಅಷ್ಟು ಐಡಿಯಾ ಬರಬೇಕು ಅಂತ ಹೇಳಿದ್ರೆ ಒಂದು 5 ಪೇಪರಿನ ಮ್ಯಾಥ್ ದ ಫಾಲೋಯಿಂಗ್ ಸೆಟ್ಟನ್ನು ನೀವು ನೋಡ್ಕೊಬಿಟ್ರೆ ತುಂಬಾ ಈಸಿಯಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋ ಡೌಟು 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ 5 ಪೇಪರ್ಸಲ್ಲಿರುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತೀನಿ ಮಕ್ಕಳೇ. ಓಕೆನಾ? ಯಾರ್ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಓಕೆ, ಇಲ್ಲಿ ಫಸ್ಟ್ ಒನ್ನು ಮಿಕ್ಸ್ಡ್ ಎಕಾನಮಿ ಅಂತ ಕೇಳಿದರೆ. ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿದ್ರೆ ಎಕ್ಸಿಸ್ಟೆನ್ಸ್ ಆಫ್ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್. B2C ಅಂತ ಇದೆ. B2C ಅಂತ ಹೇಳಿದ್ರೆ ಬಿಸ್ನೆಸ್ ಟು ಕಸ್ಟಮರ್. ಬಿಸ್ನೆಸ್ ಟು ಕಸ್ಟಮರ್. ಈಕ್ವಿಟಿ ಶೇರ್ಸ್ ಅಂತ ಇದೆ. ಓನರ್ಸ್ ಫಂಡ್. ಕಾಪಿ ರೈಟ್ ಅಂತ ಹೇಳಿದ್ರೆ ಆನ್ಸರು ನಾಟ್ ಕಾಪಿ ಅಂತ ಅರ್ಥ. GST ಅಂತ ಹೇಳಿದ್ರೆ 1 ಕಂಟ್ರಿ 1 ಟ್ಯಾಕ್ಸ್ ಅಂತ ಅರ್ಥ. ಇದು 2025 ಆ್ಯನುವಲ್ ಎಕ್ಸಾಮ್ ಏನಾಗಿತ್ತು ಆ ಒಂದು ಪೇಪರಲ್ಲಿ ಕೇಳಿರುವಂತಹ ಕ್ವಶನ್. ನೆಕ್ಸ್ಟು 2024 ಆ್ಯನುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್. ಇದು 2024 ಪೇಪರು, 2024 ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರ್. ಓಕೆನಾ? ಇದರಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. ಕರ್ತ ಕೇಳಿದರೆ, ಕರ್ತ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಪ್ಲಾಸ್ಟಿಕ್ ಮನಿ ಅಂತ ಕೇಳಿದರೆ, ಇದಕ್ಕೆ ಆನ್ಸರು ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್. ಪ್ರಾಸ್ಪೆಕ್ಟಸ್ ಅಂತ ಕೇಳಿದರೆ ಪಬ್ಲಿಕ್ ಕಂಪನಿ. ಮಲ್ಟಿಪಲ್ ಶಾಪ್ಸ್ ಅಂತ ಕೇಳಿದರೆ ನೆಟ್ವರ್ಕ್ ಆಫ್ ರಿಟೇಲ್ ಶಾಪ್ಸ್. ಕೊನೆಯದಾಗಿ ಇಂಪೋರ್ಟ್ ಟ್ರೇಡ್ ಅಂತ ಕೇಳಿದರೆ ಬಿಲ್ ಆಫ್ ಎಂಟ್ರಿ. ಇಲ್ಲಿಗೆ 2 ಸೆಟ್ ಆಯಿತಾ? ನೆಕ್ಸ್ಟು 2025 ಆ್ಯನುವಲ್ ಎಕ್ಸಾಮ್ ಬರೆಯುವಾಗ ಮಾಡೆಲ್ ಪೇಪರ್ ಏನು ರಿಲೀಸ್ ಮಾಡಿದ್ರಲ್ಲ ಬೋರ್ಡ್ ಅವರು, ಅದರಲ್ಲಿ ಕೇಳಿರುವಂತಹ ಕ್ವಶನ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ಇದು ಸದ್ಯ ಎಕ್ಸಾಮ್ ಆಗಿರೋದ್ರಿಂದ ಇದರಲ್ಲಿರುವಂಥ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒನ್ನು ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗು. ಇದಕ್ಕೆ ಆನ್ಸರು ರೈಲ್ವೆ. ನಿಮಗೆ ಗೊತ್ತಿದೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಬರುತ್ತೆ, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಬರುತ್ತೆ, ಗವರ್ನಮೆಂಟ್ ಕಂಪನಿ ಬರುತ್ತೆ. 3 ಟಾಪಿಕ್ಕು ಕೂಡ ನಿಮಗೆ 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡಿರ್ತೀರಿ. ಸೊ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಹೇಳಿದ್ರೆ ರೈಲ್ವೆ. ಸೆಕೆಂಡ್ ಒನ್ನು ಬ್ಯಾಂಕಿಂಗ್ ಅಂತ ಇದೆ. ಇದು ಬಿಸ್ನೆಸ್ ಸರ್ವಿಕ್ಸು. ಸೆಲ್ಲಿಂಗ್ ಇನ್ OLX ಅಂತ ಇದೆ. OLX ಅಂತ ಹೇಳಿದ್ರೆ ಕಸ್ಟಮರ್ ಟು ಕಸ್ಟಮರ್. OLX ಅನ್ನೋ ಒಂದು ಪ್ಲಾಟ್ಫಾರ್ಮಲ್ಲಿ ಕಸ್ಟಮರಿಂದ ಕಸ್ಟಮರಿಗೆ ಏನಾಗುತ್ತೆ, ಗೂಡ್ಸ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಹಾಗಾಗಿ C2C ರೈಟ್ ಆನ್ಸರ್. ಆಟೋಮೇಟೆಡ್ ವೆಂಡಿಂಗ್ ಮಷೀನ್ ಅಂತ ಇದೆ. ಪ್ಲಾಟ್ಫಾರ್ಮ್, ಟಿಕೆಟ್ಸ್. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೇಳಿದರೆ ಔಟ್ಸೋರ್ಸಿಂಗ್. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಕೇಳಿರುವಂತಹ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು. ಇನ್ಶೂರೆನ್ಸ್ ಅಂತ ಕೇಳಿದರೆ ಅಟ್ಮೋಸ್ಟ್ ಗುಡ್ ಫೇತ್. ಅಟ್ಮೋಸ್ಟ್ ಗುಡ್ ಫೇತ್. ಪ್ಲಾಸ್ಟಿಕ್ ಮನಿ ನೋಡಿ ರಿಪೀಟ್ ಆಗಿದೆ. ಪ್ಲಾಸ್ಟಿಕ್ ಮನಿ ರಿಪೀಟ್ ಆಯಿತು. ಸೊ ಇಲ್ಲಿ ಐಡಿಯಾ ಬರ್ತಾ ಇದೆ ನಿಮಗೆ. ಪ್ಲಾಸ್ಟಿಕ್ ಮನಿ ಕೇಳಿದರೆ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್. ನೆಕ್ಸ್ಟು ಸೋಷಿಯಲಿ ಡಿಟರ್ಮೈನ್ಡ್ ಮಾರಲ್ ಪ್ರಿನ್ಸಿಪಲ್ಸ್ ಅಂತ ಕೇಳಿದರೆ ಇದು ಬಿಸ್ನೆಸ್ ಎಥಿಕ್ಸ್. ನೆಕ್ಸ್ಟು ಬರ್ತ್ ಸರ್ಟಿಫಿಕೇಟ್ ಆಫ್ ದ ಕಂಪನಿ ಅಂತ ಕೇಳಿದರೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ಕೊನೆಯದಾಗಿ ಟ್ರೇಡರ್ಸ್ ಹೂ ಡು ನಾಟ್ ಹ್ಯಾವ್ ಎ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಇಟಿನರೆಂಟ್ ರಿಟೇಲರ್ಸ್. ಓಕೆನಾ? ಇದು ಇನ್ನೊಂದು ಪೇಪರಲ್ಲಿರುವಂತಹ ಮ್ಯಾಥ್ ದ ಫಾಲೋಯಿಂಗ್ ಸೆಟ್. 4 ಪೇಪರ್ಸ್ ಆಯಿತು. ಇದು 5th ಪೇಪರು. ಸೊ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಸಪರೇಟ್ ಲೀಗಲ್ ಎಂಟಿಟಿ. ಬಿಸ್ನೆಸ್ ಸರ್ವಿಸ್ ಅಂತ ಕೇಳಿದರೆ ಟ್ರಾನ್ಸ್ಪೋರ್ಟೇಷನ್. B2B ಅಂತ ಕೇಳಿದರೆ ಬಿಸ್ನೆಸ್ ಟು ಬಿಸ್ನೆಸ್. ಟೈಪ್ ಆಫ್ ಇಟಿನರೆಂಟ್ ರಿಟೇಲರ್ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಚೀಪ್ ಜಾಕ್ಸ್. ನೆಕ್ಸ್ಟು ಮೋಡ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕೇಳಿದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ನೋಡಿ ಎಲ್ಲ ಟಾಪಿಕ್ಕು ಕೇಳಿದ್ದಾರೆ, ರಿಪೀಟ್ ಕೂಡ ಆಗಿದೆ. ಕೆಲವೊಂದು ಕಡೆ ಆಪೋಸಿಟಲ್ಲಿ ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ.
ಸೊ ಇಷ್ಟು ಸೆಟ್ಟನ್ನು ನೋಡಿರೋದ್ರಿಂದ ನಿಮಗೊಂದು ಐಡಿಯಾ ಬಂದಿದೆ, ಇಂಪಾರ್ಟೆಂಟಾಗಿ ಯಾವುದು ನೋಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, 5 ಪೇಪರ್ಸಲ್ಲೂ 1 ಮಾರ್ಕಿಂದು, ಅಲ್ಲಿಗೆ ಟೋಟಲ್ ಆಗಿ 25 ಕ್ವಶನ್ಸ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ ಸಿಕ್ಬಿಡುತ್ತೆ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಒಂದು ಎಕ್ಸ್ಪ್ಯಾಂಡ್ ಇರುತ್ತೆ, ಟ್ರೂ ಆರ್ ಫಾಲ್ಸ್ ಇರ್ಬೋದು, ಮೀನಿಂಗ್ ಇರ್ಬೋದು, ಟೈಪ್ಸ್ ಇರ್ಬೋದು, ಈ ರೀತಿಯಾಗಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.